ಸರ್ವರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪೆಂಡೋರಾ ಯುದ್ಧದ ಬಳಿಕ ಏನಾಯಿತು? ಪೆಂಡೋರಾದಲ್ಲಿ ಅಮೃತ ಸಿಗುತ್ತಾ? ಜೇಕ್ ಕುಟುಂಬ ಯಾಕೆ ತಮ್ಮ ಮನೆ ಬಿಟ್ಟು ಹೋಗಬೇಕಾಯಿತು? ಕರ್ನಲ್ ಇನ್ನೂ ಜೀವಂತವಾಗಿದ್ದಾನ? ಈ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕೆ ಈ ವಿಡಿಯೋ ಕೊನೆ ತನಕ ನೋಡಿ ಮತ್ತು ಮೊದಲ ಭಾಗದ ವಿವರಣೆಯ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ಹೊಸಬರು ಯಾರಾದರೂ ನೋಡ್ತಿದ್ರೆ ಈ ಚಾನೆಲ್ ನಲ್ಲಿ ಫ್ರಾಂಚೈಸಿಗಳ ವಿವರಣೆ ಕೊಡಲಾಗುವುದು. ಸೊ ನಾನು ವಿಜಯ, ಇದು ಅವತಾರ್ ವೇ ಆಫ್ ವಾಟರ್ ಸಿನಿಮಾದ ವಿವರಣೆ. ಕನ್ನಡ ಹಬ್ ಚಾನೆಲ್ಗೆ ಸ್ವಾಗತ. ಪೆಂಡೋರಾದಲ್ಲಿ ಮನುಷ್ಯರ ಜೊತೆ ಯುದ್ಧದ ನಂತರ ಹಲವು ವರ್ಷಗಳು ಕಳೆದಿದ್ದು ಜೇಕ್ ಈಗ ಒಮಾಟಿ ಕಾಯ ಜನಾಂಗದ ಸರ್ದಾರನಾಗಿದ್ದಾನೆ. ಅವನಿಗೆ 4 ಮಕ್ಕಳಿದ್ದು ಅದರಲ್ಲಿ ಒಂದು ಗ್ರೇಸ್ ನ ಮಗಳಾಗಿರ್ತಾಳೆ. ಅವಳ ಹುಟ್ಟಿನ ಬಗ್ಗೆ ಈಗಲೂ ಒಂದು ರಹಸ್ಯವಾಗಿದೆ. ಹಾಗೂ ಪೆಂಡೋರಾದಲ್ಲಿ ಉಳಿದುಕೊಂಡ ಒಬ್ಬ ಮನುಷ್ಯ ಹುಡುಗ ಅವರ ಮಕ್ಕಳ ಜೊತೆ ಬೆಳೆದಿದ್ದು ನೆಟೇರಿಗೆ ಆತ ಹೊರಗಿನವನು ಅಂತ ಇಷ್ಟಪಡಲ್ಲ. ಜೇಕ್ಗೆ ತನ್ನ ದೊಡ್ಡ ಮಗ ಅಚ್ಚುಮೆಚ್ಚಿನವನಾಗಿದ್ದು ಜೇಕ್ ಒಂದು ಸುಖ ಜೀವನ ನಡೆಸುತ್ತಿರುತ್ತಾನೆ. ಅದೇ ಸಮಯ ಆಕಾಶದಲ್ಲಿ ಒಂದು ನಕ್ಷತ್ರದ ಮೂಲಕ ಮನುಷ್ಯರು ಮತ್ತೆ ಪೆಂಡೋರಾಗೆ ಮರಳುತ್ತಾರೆ. ಈ ಬಾರಿ ಎಲ್ಲಾ ತಯಾರಿಗಳ ಜೊತೆ ಜೇಕ್ ನೆಟೇರಿ ಕಣ್ಣೆದುರೇ ಬಂದ ಕೂಡಲೇ ಕಾಡುಗಳನ್ನ ನಾಶ ಮಾಡ್ತಾರೆ. ಇತ್ತ ಶಿಪ್ ನಲ್ಲಿ ಕರ್ನಲ್ ಅವತಾರದ ರೂಪದಲ್ಲಿ ಎದ್ದು ಎಲ್ಲರನ್ನ ಅಟ್ಯಾಕ್ ಮಾಡಿ ಅವನ ಸಹೋದ್ಯೋಗಿಗಳಿಗೆ ಗುರುತು ಹಿಡಿದು ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡಿದಾಗ ಅವನೊಬ್ಬ ನಾವಿಯಾಗಿರುತ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ, ಮೊದಲ ಪಾರ್ಟ್ ನಲ್ಲಿ ಯುದ್ಧ ಶುರುವಾಗುವ ಮುಂಚೆ ಕರ್ನಲ್ ಮತ್ತು ಸಹಚರರ ಪೂರ್ತಿ ಪರ್ಸನಾಲಿಟಿಯನ್ನು ಒಂದು ಡಿವೈಸ್ ನಲ್ಲಿ ಸೇವ್ ಮಾಡಿಟ್ಟಿರ್ತಾರೆ. ಅದನ್ನು ಅವತಾರಗಳಲ್ಲಿ ಹಾಕಿದಾಗ ಒಂದು ರೀತಿಯಲ್ಲಿ ಕರ್ನಲ್ ಸತ್ತು ಹೋಗದೆ ಜೀವಂತವಾಗಿರ್ತಾನೆ. ಕಥೆಯಲ್ಲಿ ಮುಂದೆ ಜೇಕ್ ಮತ್ತು ಅವನ ಸೈನ್ಯ ಒಂದು ಟ್ರೈನ್ ಅನ್ನು ಲೂಟಿ ಮಾಡಿ ಅವರ ಆಯುಧಗಳನ್ನು ಕದೀತಾರೆ. ಆಗ ಜೇಕ್ ನ 2 ಮಕ್ಕಳು ಅಲ್ಲಿಗೆ ಬಂದಾಗ ಅಲ್ಲಿ ಸಣ್ಣ ಚಕಮಕಿಯಲ್ಲಿ ಜೇಕ್ ದೊಡ್ಡ ಮಗ ಗಾಯಗೊಳ್ಳುತ್ತಾನೆ. ಅವರನ್ನು ಬೈದು ತನ್ನ ಸೈನ್ಯದ ಜೊತೆ ತನ್ನ ಹೈಡೌಟ್ ಗೆ ಮರಳುತ್ತಾನೆ. ಇತ್ತ ಕರ್ನಲ್ ತನ್ನ ಸಹಚರರಿಗೆ ಸಂಬೋಧಿಸುತ್ತಾ, ನಮ್ಮ ಶತ್ರುಗಳನ್ನ ದ್ವೇಷ ಮಾಡ್ತಾ ನಾವು ಅವರಾಗಿ ಹೋಗಿದ್ದೇವೆ. ಈಗ ನಮ್ಮ ಕೊನೆಯ ಗುರಿ ಆ ಬಂಡುಕೋರರನ್ನ ಹುಡುಕೋದು ಮತ್ತು ಜೇಕ್ ನನ್ನು ಕೊಂದಾಕೋದೊಂದೇ ಅಂತಾನೆ. ಇತ್ತ ಜೇಕ್ ಮತ್ತು ಸೈನ್ಯ ಹೈಡೌಟ್ ಗೆ ಬಂದಾಗ ಜೇಕ್ ತನ್ನ ಮಕ್ಕಳಿಗೆ ಕ್ಲಾಸ್ ತಗೋತಾನೆ. ನೀವು ಯಾಕೆ ಬಂದ್ರಿ ಅಂದಾಗ ದೊಡ್ಡ ಮಗ ನೆಟೆಯಂ ಇದು ನನ್ನಿಂದ ಆಗಿದೆ ಅಂತ ಅದರ ಜವಾಬ್ದಾರಿ ಹೊರುತ್ತಾನೆ. ಜೇಕ್ ಅವರ ಗಾಯ ನೋಡಿ ಅವರಿಗೆ ಚಿಕಿತ್ಸೆಗೆ ಕಳಿಸ್ತಾನೆ ಮತ್ತು ಚಿಕ್ಕ ಮಗನಿಗೆ ಇದು ನಿನ್ನಿಂದ ಆಗಿದೆ ಅಂತ 2 ವಾರ ಹಾರುವುದು ಬ್ಯಾನ್ ಅಂತ ಪನಿಷ್ಮೆಂಟ್ ಕೊಡ್ತಾನೆ. ಜೇಕ್ ಗೂ ತನ್ನ ಮಕ್ಕಳ ಮೇಲೆ ಪ್ರೀತಿ ಇದೆ, ಆದರೆ ಹೊರಗೆ ರೂಢ್ ಆಗಿರ್ತಾನೆ. ಮರುದಿನ ಜೇಕ್ ಮಕ್ಕಳು ಲ್ಯಾಬ್ ಗೆ ಬಂದಾಗ ಅಲ್ಲಿ ಸ್ಪೈಡರ್, ನೀವು ನಮ್ಮ ಗಾಳಿಯಲ್ಲಿ ಗಂಟೆಗಟ್ಟಲೆ ಇರಬಹುದು, ನಾವು ನಿಮ್ಮ ಗಾಳಿಯಲ್ಲಿ ಕೆಲವೇ ನಿಮಿಷದಲ್ಲಿ ಹೇಗೆ ಸಾಯ್ತೇವೆ ಅಂತ ಕೇಳ್ತಾನೆ. ಕೀರಿ ಜೊತೆ ಹುಡುಗಾಟ ಮಾಡ್ತಾ ಕೀರಿ ತನ್ನ ತಾಯಿಯ ಅವತಾರಕ್ಕೆ ನೋಡ್ತಾಳೆ, ಗ್ರೇಸ್ ನನ್ನು. ಅಲ್ಲಿ ಸ್ಪೈಡರ್ ಮತ್ತು ಲೋವಾಕ್ ಕಿರಿಯ ಹುಟ್ಟಿನ ಬಗ್ಗೆ ಹಾಸ್ಯ ಮಾಡಿದಾಗ ಸ್ಪೈಡರ್ ತಂದೆ ಬಗ್ಗೆ ತಿಳಿದುಕೊಳ್ಳದೆ ಇರೋದೇ ಉತ್ತಮ ಅಂದಾಗ ಕಿರಿ ನೀನು ಅವನ ತರ ಇಲ್ಲ ಅಂತಾಳೆ. ಇತ್ತ ಕರ್ನಲ್ ಮತ್ತು ಟೀಮ್ ಮನುಷ್ಯರ ಕಾಲೋನಿಗೆ ಬರುತ್ತಾರೆ. ಕರ್ನಲ್ ಅಲ್ಲಿನ ಜನರಲ್ ಗೆ ಭೇಟಿಯಾದಾಗ ಆಕೆ ಮನುಷ್ಯರ ಸಿಟಿ ತೋರಿಸುತ್ತಾ, ಕಳೆದ 20 ವರ್ಷಗಳಲ್ಲಿ ನಾವು ಇಲ್ಲಿ ಬಹಳಷ್ಟು ವಸಾಹತುಗಳನ್ನು ನಿರ್ಮಿಸಿದ್ದೇವೆ. ಆ ಜೇಕ್ ನ ಆರ್ಭಟ ದಿನೇ ದಿನೇ ಜಾಸ್ತಿನೇ ಆಗುತ್ತಿದೆ. ಅವನ ಅಡಗುತಾಣಕ್ಕೆ ನಮ್ಮ ಕಡೆಯವರನ್ನ ಕಳಿಸಿದಾಗಲೂ ಪ್ರತಿ ಸಾರಿ ಸೋತು ಬರುತ್ತೇವೆ. ಈಗ ನೀವು ಆ ನಾವಿಗಳ ಜೊತೆ ಬೆರೆತು ಅವರನ್ನ ಕೊಂದಾಕಿ ಅಂತ ಹೇಳ್ತಾಳೆ. ಇತ್ತ ಜೇಕ್ ನ ಮಕ್ಕಳು ಆ ಹಲುಲಿಯ ಬೆಟ್ಟಕ್ಕೆ ಸುತ್ತಾಡಲು ಬಂದರೆ ಕರ್ನಲ್ ಮತ್ತು ಟೀಮ್ ಜೇಕ್ ಗಾಗಿ ಬಂದಿರ್ತಾರೆ. ಇದೇ ಸಮಯ ಕಿರಿ ಕಾಡಿನಲ್ಲಿ ಮಲಗಿದ್ದು ಆಕೆ ಬಳಿ ಏನೋ ಒಂದು ಶಕ್ತಿ ಇದೆ, ನಿಸರ್ಗವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಅಂತ ಗೊತ್ತಾಗುತ್ತೆ. ಇತ್ತ ಕರ್ನಲ್ ತನ್ನ ಹಿಂದಿನ ಜನ್ಮದಲ್ಲಿ ಸತ್ತಿದ್ದ ಜಾಗಕ್ಕೆ ಬಂದು ತನ್ನ ಹೆಣಗಳನ್ನು ನೋಡುತ್ತಾನೆ. ಈ ಕಡೆ ಜೇಕ್ ಮಕ್ಕಳು ಅವರನ್ನು ನೋಡಿ ಆಗ ನೋವಾಕ್ ಜೇಕ್ ಗೆ ಕಾಲ್ ಮಾಡಿ, ನಾವು ಹಳೆಯ ಲ್ಯಾಬ್ ಬಳಿ ಇದ್ದೇವೆ, ಅಲ್ಲಿ ಕೆಲವು ಜನರು ಬಂದಿದ್ದಾರೆ ಅಂದಾಗ ನೀವು ಅಲ್ಲಿಂದ ಓಡಿ ಹೋಗಿ ಅಂತ ಜೇಕ್ ಹೇಳ್ತಾನೆ. ಆಗ ಕರ್ನಲ್ ಮತ್ತು ಟೀಮ್ ಆ ಮಕ್ಕಳನ್ನು ಹಿಡಿದು ಅವರ ಬೆರಳುಗಳ ಮೂಲಕ ಇವರು ಜೇಕ್ ನ ಮಕ್ಕಳೇ ಅಂತ ತಿಳಿದು ಅವನೆಲ್ಲಿದ್ದಾನೆ ಅಂತ ಕೇಳ್ತಿರುವಾಗ ಸ್ಪೈಡರ್ ಅವರನ್ನು ಏನು ಮಾಡಬೇಡ ಅಂತಾನೆ. ಆಗ ಕರ್ನಲ್ ನಿನ್ನ ಹೆಸರೇನು ಅಂತ ಕೇಳಿದಾಗ ಅವನು ಕರ್ನಲ್ ಮಗ ಅಂತ ಗೊತ್ತಾಗುತ್ತೆ. ಆ ಮಕ್ಕಳನ್ನ ಮನುಷ್ಯರ ಶಿಪ್ಪಿಗೆ ಕಳುಹಿಸಲು ವೇಟ್ ಮಾಡುತ್ತಿರುವಾಗ ಕರ್ನಲ್ ಡ್ಯಾಶ್ ಕ್ಯಾಮ್ರಾದಲ್ಲಿ ಅವನ ಸಾವು ಆಗುವುದನ್ನ ಸ್ಪೈಡರ್ ಮತ್ತು ಅವತಾರ್ ಕರ್ನಲ್ ನೋಡುತ್ತಾರೆ. ಮಕ್ಕಳಿಗಾಗಿ ಜೇಕ್ ಮತ್ತು
ಮತ್ತು ನೆಟೇರಿ ಅಲ್ಲಿಗೆ ಬಂದು ಎಲ್ಲರನ್ನು ಕೊಲ್ತಾ ಕರ್ನಲ್ ನೆಟೇರಿಗೆ ನನ್ನ ಸಾವು ಈಗಲೂ ನೆನಪಿದೆ ಅಂತ ಹೇಳಿ ಎರಡೂ ಕಡೆ ಗನ್ ಫೈರ್ ನಡುವೆ ಜೇಕ್ ಮತ್ತು ನೆಟೇರಿ ತಮ್ಮ ಮಕ್ಕಳಿಗೆ ಕಾಪಾಡಿದ್ರೆ ಕರ್ನಲ್ ಗಾಯಗೊಂಡು ಬಿದ್ದಿರುವ ಸ್ಪೈಡರ್ ನನ್ನು ತನ್ನ ಜೊತೆ ಕರೆದೊಯ್ಯುತ್ತಾನೆ. ಸ್ಪೈಡರ್ ಮನುಷ್ಯರ ಸೆರೆಯಲ್ಲಿ ಇದ್ರೆ ಇತ್ತ ಜೇಕ್ ನೆಟೇರಿಗೆ ಅವನು ನಮಗಾಗಿ ಬರುತ್ತಿದ್ದಾನೆ, ಅವನ ಬಳಿ ಸ್ಪೈಡರ್ ಇದ್ದಾನೆ, ಅವನಿಗೆ ಎಲ್ಲಾನೇ ಗೊತ್ತು, ಅವನು ಯಾವುದೇ ಕ್ಷಣದಲ್ಲಿಯೂ ಇಲ್ಲಿಗೆ ಬರಬಹುದು, ನಾವು ಇಲ್ಲಿದ್ರೆ ನಮ್ಮ ಜನರು ಕೂಡ ಸುರಕ್ಷಿತವಾಗಿರಲ್ಲ ಅಂದು ಅವರು ಆ ಹಳ್ಳಿ ಬಿಟ್ಟು ಹೋಗುವುದಕ್ಕೆ ನೆಟೇರಿಗೆ ಒಪ್ಪಿಸುತ್ತಾನೆ. ಇತ್ತ ಸ್ಪೈಡರ್ಗೆ ಜೇಕ್ ಅಡಗು ಸ್ಥಳ ಮನುಷ್ಯರು ಕೇಳ್ತಿದ್ದಾರೆ, ಆದರೆ ಅವನು ಏನು ಹೇಳದಿದ್ದಾಗ ಕರ್ನಲ್ ಅವನ ಬಳಿ ಬಂದು ನಾನು ನಿನ್ನ ಇಲ್ಲಿಂದ ವಾಪಸ್ ಕಳುಹಿಸಬಲ್ಲೆ ಅಂತಾನೆ. ಇತ್ತ ಜೇಕ್ ತನ್ನ ಸರದಾರತ್ವ ತ್ಯಜಿಸಿ ತನ್ನ ಕುಟುಂಬದೊಂದಿಗೆ ಬೇರೆ ಕಡೆಗೆ ಹೊರಡುತ್ತಾನೆ. ಅವರು ತಮ್ಮ ಡ್ರ್ಯಾಗನ್ ಗಳಲ್ಲಿ ಹಾರುತ್ತಾ ಬಹುದೂರ ಬಂದು ಸಮುದ್ರ ದಂಡೆಗಳಲ್ಲಿ ವಾಸವಾಗಿರುವ ಪೆಂಡೋರಾದ ಇನ್ನೊಂದು ಆದಿವಾಸಿ ಜನಾಂಗ ಮೆಟ್ಕಾಯಿನ ಜನಾಂಗದವರ ಬಳಿ ಬರುತ್ತಾರೆ. ಅಲ್ಲಿ ಆ ಜನಾಂಗದವರು ಜೇಕ್ ಕುಟುಂಬವನ್ನು ವಿಚಿತ್ರವಾಗಿ ನೋಡುತ್ತಿದ್ದಾಗ ಅಲ್ಲಿಗೆ ಟೊನೊವಾರಿ ಆ ಜನಾಂಗದ ಸರದಾರ ಮತ್ತು ಅವನ ಹೆಂಡತಿ ಅಲ್ಲಿಗೆ ಬರುತ್ತಾರೆ. ಆಗ ಜೇಕ್ ತಮಗೆ ಉತ್ತೂರು ಬೇಕು ಅಂತಾನೆ, ಅಂದ್ರೆ ಶರಣಾಗತಿ. ಅದಕ್ಕೆ ಟೊನೊವಾರಿ ನಾವು ಸಾಗರ ನಿವಾಸಿಗಳು, ನೀವು ಕಾಡಿನವರು, ನೀವು ಇಲ್ಲಿ ಹೊಂದ್ಕೊಳ್ಳಕ್ಕೆ ಆಗಲ್ಲ ಅಂತಾನೆ. ಮತ್ತು ಆತನ ಹೆಂಡತಿ ಅವರನ್ನ ಪರೀಕ್ಷೆ ಮಾಡಿ ನೀವು ಸರಿಯಾಗಿ ನಾವಿಗಳು ಅಲ್ಲ ಅಂದಾಗ ಜೇಕ್ ನಾನು ಹುಟ್ಟಿದಾಗ ಮನುಷ್ಯನಾಗಿದ್ದೆ, ಆದರೆ ಈಗ ನಾನು ಪೂರ್ತಿಯಾಗಿ ನಾವಿಯಾಗಿ ಬದಲಾಗಿದ್ದೀನಿ, ನಾವು ಇಲ್ಲಿಯೂ ಬದಲಾಗಬಹುದು ಅಂದಾಗ ಟೊನೊವಾರಿ ಜೇಕ್ ಕುಟುಂಬ ನಮ್ಮ ಜೊತೆನೆ ಇರ್ತಾರೆ, ಇವರನ್ನ ನಮ್ಮ ಸಂಪ್ರದಾಯಗಳನ್ನು ಕಲಿಸಿ ನಮ್ಮ ದಿನಚರಿಗಳನ್ನು ಕಲಿಸಿ ಅಂತ ಹೇಳಿ ಅವರನ್ನ ತಮ್ಮ ಸಮುದಾಯಕ್ಕೆ ಸೇರಿಸಿಕೊಳ್ತಾರೆ. ಅಲ್ಲಿ ಅವರಿಗೆ ಒಂದು ಮನೆಯನ್ನು ಕೊಡ್ತಾರೆ. ಆಗ ಜೇಕ್ ಕುಟುಂಬವನ್ನು ಒಗ್ಗೂಡಿಸಿ ಎಲ್ಲರೂ ಇಲ್ಲಿ ಪ್ರೀತಿಯಿಂದ ಇರಿ, ಗೌರವದಿಂದ ಮಾತನಾಡಿಸಿ ಎಲ್ಲಾ ಕೆಲಸಗಳನ್ನು ಕಲಿಯಿರಿ ಅಂತ ಹೇಳ್ತಾನೆ. ಮರುದಿನ ಸರ್ದಾರನ ಮಗಳು ಸರಯ್ಯ ಜೇಕ್ ಮಕ್ಕಳನ್ನು ತಮ್ಮ ಸಮುದ್ರದೊಳಗೆ ಕರೆದೊಯ್ಯುತ್ತಾಳೆ. ಅಲ್ಲಿ ವಿಧ ವಿಧದ ಮೀನುಗಳನ್ನ ಅವರು ಮತ್ತು ನಾವು ನೋಡುತ್ತೇವೆ. ಆದರೆ ಅವರು ಕಾಡುವಾಸಿಗಳಾಗಿರುವುದರಿಂದ ಬಹಳ ಬೇಗ ಉಸಿರುಗಟ್ಟಿ ಹೊರಗೆ ಬರ್ತಿರ್ತಾರೆ. ಆದರೆ ಕಿರಿ ಮಾತ್ರ ಆ ಪರಿಸರಕ್ಕೆ ಒಗ್ಗೂಡ್ತಾಳೆ. ಇತ್ತ ಕರ್ನಲ್ ಮತ್ತು ಟೀಮ್ ಜೊತೆಗೆ ಸ್ಪೈಡರ್ ಕಾಡಿಗೆ ಬಂದಾಗ ಅಲ್ಲಿ ಜೇಕ್ ಆ ಕಾಡಿನಿಂದ ಹೋಗಿದ್ದು ಗೊತ್ತಾಗುತ್ತೆ. ಇತ್ತ ಸರಯ್ಯ ಮತ್ತು ಒನಾಂಗ್ ಅವರಿಗೆ ಒಂದು ಸಮುದ್ರ ಇಲ್ಬು ಎಂಬ ಜೀವಿಗೆ ತೋರಿಸ್ತಾರೆ. ಅದನ್ನ ಅವರು ಬೋಟ್ ರೀತಿ ಉಪಯೋಗಿಸುತ್ತಿರ್ತಾರೆ. ಅದನ್ನ ನೋವಾಕ್ ಜೊತೆ ಸರಯ್ಯ ಜೋಡಿಸಿ ಅವನು ಅದನ್ನ ಸವಾರಿ ಮಾಡಿದಾಗ ಅದು ವೇಗದಲ್ಲಿ ಅವನನ್ನು ಬೀಳಿಸಿ ಅಲ್ಲಿಂದ ಹೋಗುತ್ತೆ. ಇತ್ತ ಜೇಕ್ಗೆ ಸರ್ದಾರ ಟೊನೊವಾರಿ ಮೊಸಳೆ ರೀತಿಯ ಜೀವಿಗೆ ಸಾಹಿಲು ಮಾಡಿಸಿ ಅದನ್ನ ಉಪಯೋಗಿಸುವುದು ಹೇಳಿಕೊಡುತ್ತಿರುವಾಗ ಜೇಕ್ ಓವರ್ ಕಾನ್ಫಿಡೆನ್ಸ್ ನಲ್ಲಿ ನನಗೆ ಗೊತ್ತು ನಾನು ಮಾಡುವೆ ಅಂತ ಅದರ ಸವಾರಿ ಮಾಡುತ್ತಾ ಅವನು ಅದರ ಮೇಲಿಂದ ಬೀಳ್ತಾನೆ. ಇತ್ತ ಮಕ್ಕಳು ಸ್ವಲ್ಪ ಸ್ವಲ್ಪ ಆ ಜೀವಿಗಳ ಜೊತೆ ಹೊಂದಿಕೊಳ್ಳುತ್ತಾ ಬಹಳ ಹೊತ್ತು ಉಸಿರು ಹಿಡಿದಿಟ್ಟುಕೊಳ್ಳುವುದು ಕಲಿತಿರ್ತಾರೆ. ಇತ್ತ ಕರ್ನಲ್ ಹಾರುವ ಡ್ರ್ಯಾಗನ್ ಗಳ ಬಳಿ ಬಂದು ಅದರಲ್ಲಿ ಒಂದನ್ನು ಗನ್ ಮೂಲಕ ಪಳಗಿಸಲು ಪ್ರಯತ್ನ ಪಟ್ಟಾಗ ಸ್ಪೈಡರ್ ಇವುಗಳನ್ನು ಮಕ್ಕಳು ಪಳಗಿಸ್ತಾರೆ ಅಂತ ಟೋಟ್ ಹೊಡಿತಾನೆ. ಆಗ ಕರ್ನಲ್ ಬರೀ ಗೈಯಲ್ಲಿ ಒಂದನ್ನು ಹಿಡಿದು ಕೆಳಗೆ ಬೀಳ್ತಾನೆ. ಕರ್ನಲ್ ಸತ್ತನೆಂದು ಅವರೆಲ್ಲರೂ ಹೋಗುತ್ತಿರುವಾಗ ಕರ್ನಲ್ ಗಾಳಿಯಲ್ಲಿ ಹಾರುವ ಮೂಲಕ ಆ ಡ್ರ್ಯಾಗನ್ ಕಂಟ್ರೋಲ್ ಮಾಡ್ತಾನೆ. ಈ ಕಡೆ ಜೇಕ್ ಕೂಡ ಹಾರುವ ಮೊಸಳೆಗೆ ಕಂಟ್ರೋಲ್ ಮಾಡ್ತಾನೆ. ಇತ್ತ ಸರಯ್ಯ ಜೇಕ್ ಮಕ್ಕಳನ್ನ ಸಮುದ್ರದ ಬಗ್ಗೆ ಹೇಳುತ್ತಾ ಅಲ್ಲಿ ಒಂದು ಜೀವಿಗೆ ಸಾಹಿಲು ಮಾಡಿಸಿ ಅದರ ಸಹಾಯದಿಂದ ನಾವು ಸಮುದ್ರದಲ್ಲಿಯೂ ಉಸಿರಾಡಬಹುದು ಅಂತ ತೋರಿಸ್ತಾಳೆ. ಇದೇ ವೇಳೆ ಕಿರಿ ಸಮುದ್ರದ ಜೀವಿಗಳಿಗೂ ಕಂಟ್ರೋಲ್ ಮಾಡುತ್ತಿದ್ದನ್ನ ಸರ್ದಾರನ ಹೆಂಡತಿ ಗಮನಿಸುತ್ತಾಳೆ. ಕೆಲ ಸಮಯದ ನಂತರ ಒನಾಂಗ್ ಮತ್ತು ಮಿತ್ರರು ಕಿರಿಯನ್ನು ಅವಳ ವಿಚಿತ್ರ ಸ್ವಭಾವದ ಬಗ್ಗೆ ಅಪಹಾಸ್ಯ ಮಾಡುತ್ತಿರುವಾಗ ನೋವಾ ಕಲ್ಲಿಗೆ ಬಂದು ಅವರ ಜೊತೆ ಹೊಡೆದಾಡ್ತಾನೆ. ಆಗ ಅವನ ಅಣ್ಣ ನೆಟೆಯ ಮಧ್ಯ ಪ್ರವೇಶ ಮಾಡಿ ಎಲ್ಲರನ್ನ ಹೊಡೆಯುತ್ತಾರೆ. ಮರುದಿನ ಒನಾಂಗ್ ಮತ್ತು ಮಿತ್ರರು ನೋವಾಕ್ಗೆ ಒಂದು ಜಾಗಕ್ಕೆ ಕರೆದೊಯ್ದು ಸೇಡಿಗಾಗಿ ಅವನನ್ನು ಅಲ್ಲೇ ಬಿಟ್ಟು ಬರ್ತಾರೆ. ಅವನು ಆ ಜಾಗದಲ್ಲಿ ಒಬ್ಬನೇ ಇದ್ದಾಗ ಅಲ್ಲಿಗೆ ಒಂದು ದೊಡ್ಡ ಶಾರ್ಕ್ ಮೀನು ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತಿರುವಾಗ ಅಲ್ಲಿ ಒಂದು ದೊಡ್ಡ ವೇಲ್ ಬಂದು ಅದನ್ನ ಕೊಂದು ನೋವಾಕ್ಗೆ ಕಾಪಾಡುತ್ತೆ. ಬೈ ದ ವೇ ಅದನ್ನ ಟುನ್ಕುನ್ ಅಂತ ಕರೀತಾರೆ. ಅದರ ಮೇಲೆ ನೋವಾಕ್ ಎದ್ದಾಗ ಅದನ್ನ ಟ್ಯಾಂಕ್ಸ್ ಅಂದು ಅದರ ರೆಕ್ಕೆಗೆ ಸಿಕ್ಕಾಕೊಂಡಿರುವ ಲೋಹದ ಬಲೆ ತೆಗೆದು ಅದನ್ನ ಫ್ರೆಂಡ್ ಮಾಡ್ಕೋತಾನೆ. ಇತ್ತ ಕಿರಿಯನ್ನು ಜೇಕ್ ದುಃಖದಲ್ಲಿ ನೋಡಿದಾಗ ಆಕೆಯ ಬಳಿ ಕುಂತು ಕೇಳಿದಾಗ ಆಕೆ ಈವಾ ಅಮ್ಮ ನನ್ನ ಜೊತೆ ಇದ್ದಾಳೆ ಅನಿಸುತ್ತೆ, ಆದ್ದರಿಂದ ನಾನು ಎಲ್ಲರ ಜೊತೆ ವಿಚಿತ್ರವಾಗಿದ್ದೇನೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ನೆಟೆಯಂ ಓನಾಂಗ್ ಜೊತೆ ಬಂದಾಗ ಅವರು ಮಾಡಿದ ಕೆಲಸ ಗೊತ್ತಾಗುತ್ತೆ. ಇತ್ತ ನೋವಾಕ್ ಆ ಟುನ್ಕುನ್ ಜೊತೆ ಇರುವಾಗ ಜನರ ಕಹಳೆ ಕೇಳಿ ಆ ಟುನ್ಕುನ್ಗೆ ನಾಳೆ ಸಿಗೋಣ ಅಂತ ಹೇಳಿ ಹಳ್ಳಿಗೆ ಬರ್ತಾನೆ. ಅಲ್ಲಿ ಸರ್ದಾರನಿಗೆ ನೋವಾಕ್ ಇದನ್ನ ನಾನೇ ಮಾಡಿದೆ ಅಂತ ಹೇಳಿ ಓನಾಂಗ್ಗೆ ಕಾಪಾಡ್ತಾನೆ. ಅವರಿಬ್ಬರು ಫ್ರೆಂಡ್ಸ್ ಆಗ್ತಾರೆ. ಮರುದಿನ ನೋವಾಕ್ ಟುನ್ಕುನ್ ಬಗ್ಗೆ ಹೇಳಿದಾಗ ಸರಯ್ಯ ಮತ್ತು ಓನಾಂಗ್
ಆ ಟುನ್ಕುನ್ ಒಂದು ನರಭಕ್ಷಕ, ಅದುವೇ ತನ್ನವರನ್ನು ಕೊಂದಾಕಿತು ಅಂದಾಗ ನೋವಾಕ್ ಅದು ಹಾಗಿಲ್ಲ, ನೀವು ತಪ್ಪು ತಿಳಿದಿದ್ದೀರಿ ಅಂತ ಹೇಳ್ತಾನೆ. ಮತ್ತು ಅವನ ಮಾತು ಯಾರು ನಂಬಲ್ಲ. ಮರುದಿನ ನೋವಾಕ್ ಆ ಟುನ್ಕುನ್ ಬಳಿ ಬಂದು ನಿನ್ನನ್ನ ಯಾಕೆ ತಡಿಪಾರು ಮಾಡಿದರು ಅಂತ ಕೇಳಿದಾಗ ನನ್ನ ಮೇಲೆ ನಂಬಿಕೆ ಇಡು, ನನಗೆ ಹೇಳು ಅಂತ ಕೇಳ್ತಾನೆ. ಅದರ ಜೊತೆ ಆಡ್ತಾನೆ. ಇತ್ತ ಸರಾಯ್ಯ ಕಿರಿ ಮತ್ತು ಜೇಕ್ ನ ಕೊನೆಯ ಮಗಳನ್ನು ಅವರ ಪವಿತ್ರ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ. ಅಲ್ಲಿಯೂ ಕೂಡ ಒಂದು ಸಮುದ್ರ ವೃಕ್ಷ ಇದ್ದು ಅದನ್ನ ಅವರು ಆತ್ಮ ವೃಕ್ಷ ಅಂತ ಕರೀತಾರೆ. ಕಿರಿ ಅದರ ಜೊತೆ ಸಾಯಿಲು ಮಾಡಿದಾಗ ಆಕೆ ಕನಸಿನಲ್ಲಿ ತನ್ನ ತಾಯಿ ಗ್ರೇಸ್ ಳನ್ನು ಭೇಟಿಯಾಗಿ ಇವ ಅಮ್ಮನಿಗೆ ನನ್ನಿಂದ ಏನು ಬೇಕು ಮತ್ತು ನನ್ನ ತಂದೆ ಯಾರು ಅಂತ ಕೇಳಿದಾಗ ಗ್ರೇಸ್ ಅಲ್ಲಿಂದ ಮಾಯವಾಗುತ್ತಾಳೆ. ಕಿರಿ ಕೂಡ ಅಲ್ಲೇ ಮೂರ್ಛೆ ಬೀಳ್ತಾಳೆ. ಆಗ ಅಲ್ಲಿಗೆ ನಾರ್ಮ್ ಹೆಲಿಕಾಪ್ಟರ್ ಮೂಲಕ ಬಂದು ತಪಾಸಣೆ ಮಾಡುತ್ತಿರುವಾಗ ಸರ್ದಾರನ ಹೆಂಡತಿ ಅಲ್ಲಿಗೆ ಬಂದು ಆಕೆಗೆ ಆದಿವಾಸಿ ಟ್ರೀಟ್ಮೆಂಟ್ ಕೊಟ್ಟು ಎಬ್ಬಿಸುತ್ತಾಳೆ. ಇತ್ತ ಕರ್ನಲ್ ಸ್ಪೈಡರ್ ಜೊತೆ ಬರುವಾಗ ನಾರ್ಮ್ ನ ಹೆಲಿಕಾಪ್ಟರ್ ನಿಂದ ಜೇಕ್ ನ ಕುರುಹು ಅವರಿಗೆ ಸಿಗುತ್ತೆ. ಆ ಕರ್ನಲ್ ಜನರಲ್ ಬಳಿ ಅನುಮತಿ ಪಡೆದು ಮನುಷ್ಯರು ಟುನ್ಕುನ್ ಬೇಟೆ ಮಾಡುವ ಹಡಗಿಗೆ ಕರ್ನಲ್ ಮತ್ತು ಟೀಮ್ ಬರ್ತಾರೆ. ಅಲ್ಲಿ ಕರ್ನಲ್ ಈ ಸುತ್ತಮುತ್ತ ದ್ವೀಪಗಳಲ್ಲಿ ಜೇಕ್ ಗಾಗಿ ಹುಡುಕಾಡಬೇಕು ಅಂತ ಅಂದಾಗ ಲೆನ್ ಗಾರ್ವಿನ್ ಒಬ್ಬ ಮರೀನ್ ಬಯಾಲಜಿಸ್ಟ್ ಇದು ಸಾಧ್ಯವಿಲ್ಲ, ಅಲ್ಲಿ 50ಕ್ಕೂ ಹೆಚ್ಚು ದ್ವೀಪಗಳಿವೆ ಅಂತಾನೆ. ಮತ್ತು ಶಿಪ್ ಕ್ಯಾಪ್ಟನ್ ಇದು ಟುನ್ಕುನ್ ಬೇಟೆ ಆಡೋ ಶಿಪ್, ಇದು ಸಾಧ್ಯವಿಲ್ಲ ಅಂದಾಗ ಕರ್ನಲ್ ಪ್ರೀತಿಯಿಂದ ಹೇಳ್ತಿದ್ದೀನಿ ಅಂತ ಬೆದರಿಸುತ್ತಾನೆ. ಇತ್ತ ಟುನ್ಕುನ್ ಮೀನುಗಳ ಸಮೂಹ ತಮ್ಮ ವಾರ್ಷಿಕ ಭೇಟಿಗಾಗಿ ಅವರ ದ್ವೀಪಕ್ಕೆ ಬಂದಾಗ ಆ ಮೆಟ್ಕೈನ ಜನಾಂಗದವರು ತುಂಬಾ ಸಂತೋಷ ಪಡ್ತಾರೆ. ಅವರು ಆ ಟುನ್ಕುನ್ಗಳಿಗೆ ತಮ್ಮ ಪರಿವಾರದ ಸದಸ್ಯರಂತೆ ನೋಡ್ತಿರ್ತಾರೆ. ಅಲ್ಲಿನ ಜನ ಮತ್ತು ಟುನ್ಕುನ್ಗಳ ಸ್ನೇಹ ಸಂಬಂಧ ನಾವು ನೋಡ್ತೇವೆ. ಅವುಗಳು ಆ ಜನರ ಜೊತೆ ಮಾತಾಡ್ತವೆ. ಹೀಗೆ ಒಂದು ಅದ್ಭುತ ದೃಶ್ಯ ನಾವು ನೋಡುತ್ತೇವೆ. ಇತ್ತ ಕರ್ನಲ್ ಒಂದು ದ್ವೀಪಕ್ಕೆ ಬಂದು ಜೇಕ್ ಗಾಗಿ ಕೇಳಿದಾಗ ಅಲ್ಲಿನ ಜನ ಇಲ್ಲಿ ಯಾರು ಬಂದಿಲ್ಲ ಅಂತಾರೆ. ಆದರೆ ಕರ್ನಲ್ ಕೇಳದೆ ತನ್ನ ಟ್ರಾನ್ಸ್ಲೇಟರ್ ಸ್ಪೈಡರ್ ಗೆ ಜೇಕ್ ಬಗ್ಗೆ ಇವರನ್ನ ಕೇಳು, ಇಲ್ಲ ಅಂದ್ರೆ ಎಲ್ಲರನ್ನ ಕೊಂದಾಕ್ತೀನಿ ಅಂದಾಗ ಸ್ಪೈಡರ್ ಅದನ್ನ ವಿರೋಧ ಮಾಡ್ತಾನೆ. ಆಗ ಕರ್ನಲ್ ಅವರ ಗುಡಿಸಲುಗಳನ್ನ ಬೆಂಕಿ ಹಚ್ಚಿ ಅಲ್ಲಿಂದ ಹೋಗ್ತಾನೆ. ಸರ್ದಾರ ಜೇಕ್ ಬಳಿ ಬಂದು ನಡೆದದ್ದು ಹೇಳ್ತಾನೆ. ಹೀಗೆ ಕರ್ನಲ್ ಪ್ರತಿಯೊಂದು ದ್ವೀಪಕ್ಕೆ ಹೋಗಿ ಜೇಕ್ ಬಗ್ಗೆ ಕೇಳ್ತಿರ್ತಾನೆ. ಇತ್ತ ನೋವಾಕ್ ತನ್ನ ಫ್ರೆಂಡ್ ಟುನ್ಕುನ್ಗೆ ತಡಿಪಾರಿನ ಬಗ್ಗೆ ಕೇಳಿದಾಗ ದೂರದಲ್ಲಿ ನೆಟಯಂ ಮತ್ತು ಸರಾಯ್ಯ ಅದನ್ನು ನೋಡ್ತಿರ್ತಾರೆ. ಆ ಟುನ್ಕುನ್ ತನ್ನ ಬಾಯಿ ತೆಗೆದು ಅದರ ಮೆದುಳಿನ ನರವನ್ನ ನೋವಾಕ್ಗೆ ಸಾಹಿಲು ಮಾಡಿಸಿದಾಗ ಅದರ ನೆನಪುಗಳ ಮೂಲಕ ಮನುಷ್ಯರು ಆ ಸಮುದಾಯದ ಮೇಲೆ ಬೇಟೆಯಾಡಿ ಎಲ್ಲರನ್ನು ಕೊಂದಾಕಿದ್ದು ಗೊತ್ತಾಗುತ್ತೆ. ಆಗ ನೋವಾಕ್ ಅದನ್ನ ಸಮಾಧಾನ ಪಡಿಸುತ್ತಾನೆ. ಅವರೆಲ್ಲರೂ ಮನೆಗೆ ಬಂದಾಗ ಸರ್ದಾರ ಮತ್ತು ಹೆಂಡತಿ ಆ ಮಕ್ಕಳನ್ನು ಬೈತಾರೆ. ಸರ್ದಾರ ಆ ಟುನ್ಕುನ್ ಒಂದು ಹಂತಕ ಅಂದಾಗ ಇಲ್ಲ, ನೀವು ತಪ್ಪು ತಿಳಿದಿದ್ದೀರಿ, ಅದು ಯಾರನ್ನೂ ಕೊಂದಿಲ್ಲ ಅಂತ ನೋವಾಕ್ ಹೇಳ್ತಾನೆ. ಜೇಕ್ ಅವನ ಉತ್ತರಕ್ಕೆ ಸಿಟ್ಟಿನಲ್ಲಿ ಬೆದರಿಸುತ್ತಾನೆ. ಅದೇ ರಾತ್ರಿ ಸರಯ್ಯ ನೋವಾಕ್ಗೆ ಅರ್ಥ ಮಾಡಿಸುತ್ತಿರುವಾಗ ನನ್ನ ತಂದೆ ನನ್ನನ್ನು ಯಾವತ್ತೂ ಅರ್ಥ ಮಾಡಿಕೊಂಡಿಲ್ಲ ಅಂತ ತನ್ನ ದುಃಖ ಹೇಳಿದಾಗ ಸರಯ್ಯ ಯಾರು ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ನಾನು ನಿನ್ನ ಅರ್ಥ ಮಾಡ್ಕೋತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಇತ್ತ ಮನುಷ್ಯರು ತಮ್ಮ ಶಿಪ್ಪುಗಳನ್ನು ಬಳಸಿ ಒಂದು ಟುನ್ಕುನ್ಗೆ ತನ್ನ ಸಮುದಾಯದಿಂದ ಬೇರ್ಪಡಿಸಿ ಅದರ ಮೇಲೆ ದಾಳಿ ಮಾಡಿ ಅದು ನೀರಿನೊಳಗೆ ಹೋಗದಂತೆ ತಡೆದು ಅದನ್ನ ಕೊಲ್ತಾರೆ. ಆ ಟುನ್ಕುನ್ ಸತ್ತಾಗ ಅದರ ಬಾಯಿಯೊಳಗೆ ಅವರು ಹೋಗಿ ಅದರ ಮೆದುಳಿನಿಂದ ಅಮೃತ್ ನನ್ನು ತೆಗಿತಾರೆ. ಇದೇ ವೇಳೆ ಲೆನ್ ಗಾರ್ವಿನ್ ಆ ಟುನ್ಕುನ್ಗಳು ಬಹಳ ಬುದ್ಧಿವಂತರು, ಅವರಿಗೆ ಎಲ್ಲಾ ಭಾಷೆಗಳು ಗೊತ್ತು, ಎಲ್ಲಾ ಕಲೆಗಳು ಗೊತ್ತು ಅಂತ ಹೇಳ್ತಾನೆ. ಆ ಅಮೃತ್ ಅನ್ನು ತೆಗೆದಾಗ ಅದರಿಂದ ಮನುಷ್ಯರು ಸದಾಕಾಲ ಜೀವಂತವಾಗಿರಬಹುದು ಅಂತ ಮತ್ತು ಅದರ ಬೆಲೆ ಸಾವಿರಾರು ಕೋಟಿ ಇದೆ ಅಂತ, ಅದರಿಂದಲೇ ನಮ್ಮೆಲ್ಲಾ ಖರ್ಚುಗಳು ನೀಗಿಸುತ್ತವೆ ಅಂತ ಕ್ಯಾಪ್ಟನ್ ಹೇಳ್ತಾನೆ. ಆಗ ಕರ್ನಲ್ ಇದನ್ನ ಹೀಗೆ ಬಿಡಿ, ಇದರ ಸಹಾಯದಿಂದ ಜೇಕ್ ಪತ್ತೆ ಹಚ್ಚಬಹುದು ಅಂತ ಅಲ್ಲಿಂದ ಹೋಗ್ತಾರೆ. ಮರುದಿನ ನೆಟ್ ಕೈನಾ ಅವರು ಅಲ್ಲಿಗೆ ಬಂದಾಗ ಆ ಸತ್ತ ಟುನ್ಕುನ್ ಸರ್ದಾರನ ಹೆಂಡತಿಯ ಗೆಳತಿ ಅಂತ ಗೊತ್ತಾಗುತ್ತೆ. ಆಕೆ ದುಃಖದಲ್ಲಿ ಅಳುತ್ತಾಳೆ. ಆಗ ಜೇಕ್ ಅದರ ಮೇಲಿದ್ದ ಟ್ರ್ಯಾಕರ್ ಗಮನಿಸುತ್ತಾನೆ. ಹಳ್ಳಿಯಲ್ಲಿ ಸರ್ದಾರ ಆ ಆಕಾಶ ನಿವಾಸಿಗಳು ನಮ್ಮ ಟುನ್ಕುನ್ಗಳಿಗೆ ಭೇಟಿಯಾಡಿ ನಮ್ಮನ್ನ ಈ ಯುದ್ಧದಲ್ಲಿ ಎಳ್ಕೊಂಡಿದ್ದಾರೆ, ನಾವು ಸುಮ್ಮನೆ ಬಿಡಬಾರದು ಅಂತ ತನ್ನವರಿಗೆ ಆಕ್ರೋಶದಲ್ಲಿ ಹೇಳುತ್ತಿರುವಾಗ ಜೇಕ್ ನಿಮಗೆ ಅವರ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಪರಿಸರದ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲ, ಅವರು ಎಲ್ಲವನ್ನೂ ನಾಶ ಮಾಡ್ತಾರೆ, ನಿಮ್ಮ ಟುನ್ಕುನ್ಗಳಿಗೆ ಇಲ್ಲಿಂದ ದೂರ ಕಳಿಸಿ ಅಂದಾಗ ಯಾರೂ ಅವನ ಮಾತು ಕೇಳದಿದ್ದಾಗ ಎಲ್ಲರಿಗೆ ಆ ಟ್ರ್ಯಾಕರ್ ತೋರಿಸಿ ಇದು ಟುನ್ಕುನ್ ಮೇಲೆ ಕಂಡಾಗ ನನಗೆ ಹೇಳಿ, ನಾನು ಬಂದು ರಿಲೀಸ್ ಮಾಡ್ತೀನಿ ಅಂತಾನೆ. ನೋವಾಕ್ ತನ್ನ ಟುನ್ಕುನ್ಗೆ ಎಚ್ಚರಿಸಲು ತನ್ನ ಸಹೋದರರ ಜೊತೆ ಜಗಳವಾಡಿ ಬರ್ತಾನೆ. ಅವನ ಹಿಂದೆ ಅವರೆಲ್ಲರೂ ಬಂದಾಗ ಆ ಟುನ್ಕುನ್ ಮೇಲೆ ಕೂಡ ಆ ಟ್ರ್ಯಾಕರ್ ಇರುತ್ತೆ.
ಅದನ್ನು ಅವರು ತೆಗೆದು ಜೇಕ್ಗೆ ಆ ಟ್ರ್ಯಾಕರ್ ಬಗ್ಗೆ ಹೇಳ್ತಾರೆ. ಆಗ ಜೇಕ್ ಸರ್ದಾರನಿಗೆ ನನ್ನ ಮಕ್ಕಳ ಜೊತೆ ನಿನ್ನ ಮಕ್ಕಳು ಅಪಾಯದಲ್ಲಿದ್ದಾರೆ ಅಂದು ಎಲ್ಲರ ಜೊತೆ ಅಲ್ಲಿಗೆ ಬರುತ್ತಿರುವಾಗ ಇಲ್ಲಿ ಕರ್ನಲ್ ಕೂಡ ತಮ್ಮ ಹಡಗುಗಳ ಮೂಲಕ ಅಲ್ಲಿಗೆ ಬರುತ್ತಾನೆ. ಆ ಟ್ರ್ಯಾಕರ್ ಅನ್ನು ಟುನ್ಕುನ್ ನಿಂದ ಆ ಮಕ್ಕಳು ತೆಗೆದು ನೀರಿನಲ್ಲಿ ಎಲ್ಲರೂ ಮುಳುಗುತ್ತಾರೆ. ಮನುಷ್ಯರ ಸೈನ್ಯ ಸಮುದ್ರದೊಳಗೆ ಬಂದು ಅವರಿಗೆ ಹುಡುಕುತ್ತಿರುವಾಗ ಆ ಮಕ್ಕಳು ಈಜುತ್ತಾ ಸಮುದ್ರದ ಇನ್ನೂ ಒಳಗಡೆ ಹೋಗುತ್ತಾರೆ. ಕೊನೆಗೆ ನೋವಾ, ಕಿರಿ, ಕೊನೆ ಮಗಳು ಮತ್ತು ಸರಯ್ಯಾಗೆ ಮನುಷ್ಯರು ಸೆರೆ ಹಿಡಿಯುತ್ತಾರೆ. ಅಲ್ಲಿಗೆ ಜೇಕ್ ಮತ್ತು ನೆಟ್ಕಾಯ್ನ ಜನರ ಜೊತೆ ಬಂದಾಗ ಕರ್ನಲ್ ಮಕ್ಕಳು ಬೇಕೆಂದ್ರೆ ನೀನೊಬ್ಬನೇ ಇಲ್ಲಿಗೆ ಬರಬೇಕು ಅಂತಾನೆ. ಜೇಕ್ ಸರ್ದಾರನಿಗೆ ಅವರು ಇಲ್ಲಿಗೆ ನನಗಾಗಿ ಬಂದಿದ್ದಾರೆ, ನಾನೇ ಇದಕ್ಕೆ ಜವಾಬ್ದಾರ ಅಂತ ಹೇಳಿ ಅವರ ಶಿಪ್ ಬಳಿ ಬರುತ್ತಿರುವಾಗ ಆ ಪೈಕಾನ್ ಟುನ್ಕುನ್ ಕೋಪದಲ್ಲಿ ಎತ್ತರಕ್ಕೆ ಹಾರಿ ಆ ಶಿಪ್ ಮೇಲೆ ಬಂದು ಬೀಳುತ್ತೆ. ಹೀಗೆ ಮನುಷ್ಯ ಮತ್ತು ನಾವಿಗಳ ನಡುವೆ ಯುದ್ಧ ಶುರುವಾಗುತ್ತೆ. ಜೇಕ್ ಮತ್ತು ನಾವಿಗಳು ಎಲ್ಲರನ್ನು ಕೊಲ್ಲುತ್ತಾ ಬರ್ತಾರೆ. ಸಮುದ್ರದ ಒಳಗೆ ಕಿರಿ ತನ್ನ ಶಕ್ತಿ ಪ್ರದರ್ಶನ ಮಾಡುತ್ತಾ ಅಲ್ಲಿನ ಜೀವಿಗಳಿಗೆ ಕಂಟ್ರೋಲ್ ಮಾಡುತ್ತಾ ಅವರನ್ನು ಕೊಲ್ತಿರ್ತಾಳೆ. ಮೇಲೆ ಜೇಕ್ ತನ್ನ ಸಮುದ್ರದ ಮೊಸಳೆಯಿಂದ ಕರ್ನಲ್ ಡ್ರ್ಯಾಗನ್ಗೆ ಗಾಯಗೊಳಿಸಿ ಅವನನ್ನು ಬೀಳಿಸ್ತಾನೆ. ಪೈಕಾನ್ ಟುನ್ಕುನ್ ಕ್ಯಾಪ್ಟನ್ ಶಿಪ್ ಎಳೆದುಕೊಂಡು ಹೋಗಿ ಒಂದು ವೈರ್ ಮೂಲಕ ಅವನ ಕೈ ಕಟ್ ಮಾಡುತ್ತೆ. ಶಿಪ್ ಮೇಲೆ ನೆಟಯಂ ಬಂದು ಆ ಮಕ್ಕಳನ್ನು ಕಾಪಾಡಿದಾಗ ಅವರು ಸ್ಪೈಡರ್ ಗಾಗಿ ಮತ್ತೆ ಒಳಗಡೆ ಹೋಗುತ್ತಾರೆ. ಇತ್ತ ಕಿರಿಯನ್ನು ಮತ್ತೆ ಬಂಧಿಸುತ್ತಾರೆ. ಅವಳನ್ನು ಕಾಪಾಡಲು ಜೇಕ್ ಕೊನೆಯ ಮಗಳು ಮತ್ತು ಸರಯ್ಯ ಬರುತ್ತಾಳೆ. ಒಬ್ಬ ಸೈನಿಕ ಸರಯ್ಯಾಗೆ ತಳ್ಳಿ ಮತ್ತೆ ಆಕೆಯನ್ನು ಬಂಧಿಸುತ್ತಾನೆ. ಎಕ್ಸಾಕ್ಟ್ಲಿ, ನಾನು ಅದೇ ಅನ್ಕೊಳತೀನಿ. ಇತ್ತ ನೋವಾಕ್ ನೆಟಯಂ ಸ್ಪೈಡರ್ಗೆ ಕಾಪಾಡಿದಾಗ ನೆಟಯಂಗೆ ಗುಂಡು ತಗಲಿದ್ದು ಅವರಿಗೆ ಗೊತ್ತಾಗುತ್ತೆ. ಅವನನ್ನು ಜೇಕ್ ದಡಕ್ಕೆ ತಂದು ಅಲ್ಲಿಗೆ ನೆಟೇರಿ ಕೂಡ ಬರ್ತಾಳೆ. ಆಗ ಅಲ್ಲಿಯೇ ಆತ ಸಾಯುತ್ತಾನೆ. ಅವರು ದುಃಖದಲ್ಲಿದ್ದಾಗ ಕರ್ನಲ್ ವಾಕಿಟಾಕಿ ಮೂಲಕ ನಿನ್ನ ಮಗಳಿಬ್ಬರು ನನ್ನ ಬಳಿ ಇದ್ದಾರೆ ಅಂತಾನೆ. ಜೇಕ್ ನೆಟೇರಿಗೆ ಸಮಾಧಾನ ಪಡಿಸಿ ಅವರಿಬ್ಬರು ಮಕ್ಕಳಿಗಾಗಿ ಬರುತ್ತಿರುವಾಗ ನೋವಾಕ್ಗೆ ಈಗ ಮಾಡಿದ್ದು ಸಾಲದ ಅಂತ ಅಂದು ಬರ್ತಾರೆ. ಜೇಕ್ ಸ್ಪೈಡರ್ ಜೊತೆಗೆ ಅಲ್ಲಿಗೆ ಬರ್ತಾರೆ. ಜೇಕ್ ಬಾಂಬ್ಗಳ ಮೂಲಕ ಶಿಪ್ ಅನ್ನು ಸ್ಫೋಟಗೊಳಿಸಿ ಎಲ್ಲರನ್ನು ಕೊಲ್ತಿದ್ರೆ ಇತ್ತ ನೆಟೇರಿ ಸೇಡಿನಲ್ಲಿ ಎಲ್ಲರನ್ನು ಕೊಲ್ತಾ ಬರ್ತಾಳೆ. ಆಕೆಯ ರೌದ್ರಾವತಾರವನ್ನು ಸ್ಪೈಡರ್ ನೋಡ್ತಿರ್ತಾನೆ. ಜೇಕ್ ಮಕ್ಕಳ ಬಳಿ ಬಂದಾಗ ಕರ್ನಲ್ ಕೀರಿಯನ್ನು ಒತ್ತೆ ಆಳಾಗಿಟ್ಟುಕೊಂಡಾಗ ನೆಟೇರಿ ಕೂಡ ಸ್ಪೈಡರ್ಗೆ ಹಿಡಿದು ಮಗನ ಬದಲಿಗೆ ಮಗ ಅಂದು ಆತನ ಮೇಲೆ ಚೂರಿ ಇರಿಯುತ್ತಾಳೆ. ಕರ್ನಲ್ ಕೀರಿಯನ್ನು ಬಿಟ್ಟು ಬಿಡುತ್ತಾನೆ. ಆದರೆ ಹೋಗುವಾಗ ನಾನು ಮತ್ತೆ ಬಂದು ನಿನ್ನ ಕುಟುಂಬವನ್ನು ಕೊಂದಾಕ್ತೀನಿ ಅಂದಾಗ ಜೇಕ್ ಇದನ್ನ ಇಲ್ಲೇ ಮುಗಿಸಬೇಕು ಅಂತ ಅವನ ಜೊತೆ ಫೈಟ್ ಮಾಡುತ್ತಾನೆ. ಮುಳುಗುತ್ತಿರುವ ಶಿಪ್ ಒಳಗೆ ನೆಟೇರಿ ಮತ್ತು ಕೊನೆಯ ಮಗಳು ಸಿಕ್ಕಾಕೊಳ್ತಾರೆ. ಕಿರಿ ಮತ್ತು ಸ್ಪೈಡರ್ ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಇತ್ತ ಜೇಕ್ ಮತ್ತು ಕರ್ನಲ್ ತಮ್ಮ ಉಸಿರು ಹಿಡಿದು ನೀರಿನೊಳಗೂ ಹೊಡೆದಾಡುತ್ತಾರೆ. ಕೊನೆಗೆ ಜೇಕ್ ಕರ್ನಲ್ಗೆ ಕುತ್ತಿಗೆ ಹಿಸುಕಿ ಅವನು ಸತ್ತನೆಂದು ಬಿಡುತ್ತಾನೆ. ನೋವಾಕ್ ಜೇಕ್ ಬಳಿ ಬರುತ್ತಾನೆ. ಕಿರಿ ತನ್ನ ಸೂಪರ್ ಪವರ್ ಉಪಯೋಗಿಸಿ ಆ ಆಕ್ಸಿಜನ್ ಜೀವಿಗಳಿಗೆ ಕಂಟ್ರೋಲ್ ಮಾಡುತ್ತಾಳೆ. ಈ ಕಡೆ ಸ್ಪೈಡರ್ ತನ್ನ ತಂದೆಯನ್ನು ಒಲ್ಲದ ಮನಸ್ಸಿನಿಂದ ಅಲ್ಲಿಂದ ಹೊರಗೆ ತರ್ತಾನೆ. ನೋವಾಕ್ ತನ್ನ ತಂದೆಯ ಬಳಿ ಬಂದು ಸಾರಿ, ನನ್ನಿಂದ ನನ್ನ ಅಣ್ಣ ಸತ್ತೋದ ಅಂತಾನೆ. ಇತ್ತ ಕೊನೆಯ ಮಗಳು ಮತ್ತು ನೆಟೇರಿ ಒಂದು ಕಡೆ ಸೇರ್ಕೊಂಡಿರ್ತಾರೆ. ಕಿರಿ ಆ ಜೀವಿಗಳ ಜೊತೆ ನೆಟೇರಿ ಬಳಿ ಬಂದು ಆ ಆಕ್ಸಿಜನ್ ಜೀವಿಗೆ ನೆಟೇರಿಗೆ ಕೊಡ್ತಾಳೆ. ಕೊನೆಗೆ ನೆಟ್ಕಾಯ್ನ ಅವರು ಕಲಿಸಿದ ಪಾಠದ ಮೂಲಕ ಅವರೆಲ್ಲರೂ ಆ ಶಿಪ್ಪಿನಿಂದ ಹೊರಗೆ ಬಂದಾಗ ಆತನ ಫ್ರೆಂಡ್ ಟುನ್ಕುನ್ ಸಹಾಯದಿಂದ ದಡಕ್ಕೆ ಸೇರ್ತಾರೆ. ಎಲ್ಲರೂ ಹೊರಗೆ ಬಂದು ಎಲ್ಲರೂ ಸೇಫ್ ಆದಾಗ ಜೇಕ್ ತನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಿ ಸೆಲಿಗಳು ಯಾವತ್ತೂ ಜೊತೆಗಿರ್ತಾರೆ ಅಂತಾನೆ. ಈ ಕಡೆ ಸ್ಪೈಡರ್ ಕೂಡ ಕರ್ನಲ್ಗೆ ದಡಕ್ಕೆ ಸೇರಿಸಿದಾಗ ಅಲ್ಲಿಗೆ ಕರ್ನಲ್ ಡ್ರ್ಯಾಗನ್ ಬರುತ್ತೆ. ಕರ್ನಲ್ ತನ್ನ ಮಗನಿಗೆ ನನ್ನ ಜೊತೆ ಬಾ ಅಂತ ಕರೆದಾಗ ಸ್ಪೈಡರ್ ಅಲ್ಲಿಂದ ಜೇಕ್ ಕುಟುಂಬದ ಬಳಿ ಬರ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ನೆಟೇರಿಯ ಆ ಮಗನ ಬದಲಿಗೆ ಮಗ ಎಂಬ ಪದ ಕಾಡುತ್ತಿರುತ್ತೆ. ಎಲ್ಲರೂ ನೆಟಯಂ ಅಂತ್ಯ ಸಂಸ್ಕಾರ ಸಮುದ್ರದಲ್ಲಿ ಮಾಡ್ತಾರೆ ಮತ್ತು ಜೇಕ್ ಸರ್ದಾರನ ಬಳಿ ಬಂದು ನಾವು ಇಲ್ಲಿಂದ ನಾಳೆ ಹೋಗುತ್ತಿದ್ದೇವೆ ಅಂದಾಗ ಸರ್ದಾರ ನಿನ್ನ ಮಗ ಇಲ್ಲೇ ಸಂಸ್ಕಾರ ಆಗಿರುವುದರಿಂದ ಈಗ ನೀವು ಕೂಡ ನೆಟ್ಕಾಯ್ನದವರಾದ್ರಿ ಅಂತಾನೆ. ಕೊನೆಗೆ ಜೇಕ್ ಅವರ ಪವಿತ್ರ ವೃಕ್ಷಕ್ಕೆ ಸಾಹಿಲು ಮಾಡಿದಾಗ ನೆಟಯಂ ಕನಸಿನಲ್ಲಿ ಕಾಣಿಸಿಕೊಂಡು ಜೇಕ್ ಭಾವುಕನಾಗುತ್ತಾನೆ ಮತ್ತು ನೆಟೇರಿ ಕೂಡ ಜೇಕ್ ಈಗ ಇದು ನಮ್ಮನೆ, ಏನೇ ಆದರೂ ನಾವು ಇಲ್ಲೇ ಇರ್ತೇವೆ ಅಂದು ಕಣ್ಣು ಬಿಡುವುದರ ಮೂಲಕ ಪಿಕ್ಚರ್ ಎಂಡ್ ಆಗುತ್ತೆ. ಇದಾಗಿತ್ತು ಅವತಾರ್ ವೇ ಆಫ್ ವಾಟರ್ ನ ಕೀ ಪಾಯಿಂಟ್ ಕಥೆಯ ವಿವರಣೆ. ಇದರ ಮುಂದಿನ ಭಾಗ ಅವತಾರ್ ಫೈರ್ ಅಂಡ್ ಆಶೆಸ್ ಇದೇ ಡಿಸೆಂಬರ್ ನಲ್ಲಿ ರಿಲೀಸ್ ಆಗ್ತಿದೆ. ಅದರ ವಿವರಣೆ 6 ತಿಂಗಳ ನಂತರ ಡಿಜಿಟಲ್ ಪ್ರಿಂಟ್ ನೊಂದಿಗೆ ಮತ್ತೆ ಮುಂದುವರಿಸೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಹಾಗೂ ಸಜೆಷನ್ ಗಳು ಕೂಡ. ಲೇಟ್ ಆಗುತ್ತೆ ಆದ್ರೆ ಖಂಡಿತ ಮಾಡೇ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.